नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर पर। यह आयोजन वीर और धर्म रक्षक भूमि पोचे को श्रद्धांजलि अर्पित करने के उद्देश्य से आयोजित किया गया है। कार्यक्रम के दौरान उनके शौर्य, त्याग और समाज के प्रति उनके योगदान को याद किया जाएगा। यह कार्यक्रम 29 दिसंबर 2025 को सुबह 11 बजे आयोजित होगा। आयोजन स्थल पर सांस्कृतिक प्रस्तुतियां, ऐतिहासिक व्याख्यान और श्रद्धांजलि सभा का आयोजन किया जाएगा। आयोजन समिति ने क्षेत्र के लोगों से अपील की है कि वे अधिक से अधिक संख्या में उपस्थित होकर कार्यक्रम को सफल बनाएं और वीर परंपरा को सम्मान दें। इस ऐतिहासिक कार्यक्रम में बड़ी संख्या में लोगों के शामिल होने की उम्मीद है। महात्मा बೊಮ್ಮಗೊಂಡೇಶ್ವರ ಒಂದು ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ವೇದಿಕೆ ಮೇಲೆ ಸಮಾಜದ ಪೂಜ್ಯರಾದಂಥ ಜಗನ್ನಾಥ ಮಹಾರಾಜರು ಚೊಂಡಿ, ಮಾಳಪ್ಪ ಹಡಸಾರೆ ಅವರು ಸಮಾಜದ ಮುಖಂಡರು, ಸಂತೋಷ್ ಜೋಳದಪ್ಪಿ ಅವರು ನಮ್ಮ ಸಮಾಜದ ಇನ್ನೊಬ್ಬ ಮುಖಂಡರು, ತುಕಾರಾಮ್ ಅವರು ಇನ್ನೊಬ್ಬ ಮುಖಂಡರು, ರಾಜ್ಕುಮಾರ್ ಚಿಂದ್ರಿ ಅವರು ಕೂಡ ನಮ್ಮ ಸಮಾಜ ಮುಖಂಡರು, ಮತ್ತೆ ನಮ್ಮ ಈ ಮಹಾತ್ಮ ಬೊಮ್ಮಗೊಂಡೇಶ್ವರ ಭೂಮಿ ಪೂಜೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಸೋಮಶೇಖರ್ ಬಿರಾದರ್ ಅವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಈ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು. ಅದೇ ರೀತಿ ಸಮಾಜದ ಮುಖಂಡರಾದಂಥ ಹಿರಿಯರಾದಂಥ MS ಕಟ್ಗಿ ಅವರು, ನಮ್ಮ ಚಿದ್ರಿಯ ಹಿರಿಯರಾದಂಥ ಇವತ್ತ ಇಡೀ ಜಿಲ್ಲೆದಾಗಲ್ಲದೆ ರಾಜ್ಯವ್ಯಾಪಿ ಬೊಮ್ಮಗೊಂಡೇಶ್ವರ ಪ್ರಚಾರಗಳು, ಚರ್ಚೆಗಳು ಎಲ್ಲ ಕಡೆ ಇವೆ. ಅವ್ರದ್ದು ಮೂರ್ತಿಗಳಾಗಲಿ, ದೇವಸ್ಥಾನಗಳಾಗಲಿ ಎಲ್ಲ ಹಳ್ಳಿಗಳಲ್ಲಿ ನಮಗೆ ಸಿಗ್ತದೆ ನೋಡಕ್ಕೆ. ಆದ್ರೆ ನಮಗೆ ಬೊಮ್ಮಗೊಂಡೇಶ್ವರದ ಚಿದ್ರಿದ ಜನ್ಮಭೂಮಿ ಅಂದಾಗ ಅಲ್ಲಿ ಒಂದು ಅವ್ರದ್ದು ಸ್ಮಾರಕ ಮಾಡೋಣ, ಒಂದು ದೇವಸ್ಥಾನ ಕಟ್ಟೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರದ್ದೊಂದು 29ನೇ ತಾರೀಕಿಗೆ HM ರೇವಣ್ಣ ಅವ್ರ ಕೈಲಿಂದ ಭೂಮಿ ಪೂಜೆ, ದೇವಸ್ಥಾನ ಕಟ್ಟಡದ ಭೂಮಿ ಪೂಜೆನ ಇಟ್ಕೊಂಡಿದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಬೀದರಿನ ಶಾಸಕರು, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸಲಿದ್ದಾರೆ, ರಹೀಂ ಖಾನ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷಸ್ಥಾನ. ಮತ್ತೆ ಅದಕ್ಕೆ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಕರಾಗಿದ್ದಾರೆ. ಮತ್ತೆ ರತ್ನಗಂಬಳಿ ಪೂಜೆ ನಡೀತದೆ, ನಮ್ಮ ಸಂಪ್ರದಾಯ ಪ್ರಕಾರ ಅವತ್ತು ಪೂಜೆ ನಡೀತದೆ. ಆ ಪೂಜೆ ಉದ್ಘಾಟನೆಯನ್ನ ನಮ್ಮ MP ಅವರು ಸಾಗರ್ ಖಂಡ್ರೆ ಅವರು ನೆರವೇರಿಸಿಕೊಡಲಿದ್ದಾರೆ. ಇನ್ನು ಬಹಳಷ್ಟು ಗಣ್ಯರು ಅದರಲ್ಲಿ ಬರಲಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಬೊಮ್ಮಗೊಂಡೇಶ್ವರ ಅಂದ್ರೆ ಇವತ್ತೇನು ಬೀದರ್ ಕಿಲ್ಲೆ ಇದೆ, ಆ ಬೀದರ್ ಕೋಟೆ ಕಟ್ಟದಂತ ದೊಡ್ಡ ಇತಿಹಾಸ ಇದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಈ ಅವ್ವಲ್ ಚಿದ್ರಿ ಬಾಲ್ ಬಿದ್ರಿ ಅಂತಿದ್ರು. ಅಂದ್ರೆ ಮೊದಲ ಚಿದ್ರಿ ಊರಿತ್ತು, ನಂತರ ಬೀದರ್ ಸ್ಥಾಪನೆ ಆಯಿತು. ಅವಾಗ ಬರೀ ಜಂಗಲ್ ಇತ್ತು, ಅವರಲ್ಲಿ ಒಂದು ಕುರಿ ಕಾಯ್ಕೊಂಡು ಊರು ಚಿದ್ರಿ ಇದ್ದು ಕುರಿ ಮೇಯಿಸ್ಲಾಕ ಇಲ್ಲಿ ಬೀದರಿಗೆ ಬರ್ತಿದ್ರು, ಇದು ಜಂಗಲ್ ಇತ್ತು. ಅವಾಗ ಬಹುಮನಿ ಅರಸರು 500 ವರ್ಷಗಳ ಹಿಂದೆ ಅವರು ಗುಲ್ಬರ್ಗ, ಬಿಜಾಪುರದ ಅರಸರಿದ್ರು. ಇಲ್ಲಿ ಬೀದರ್ಗೂ ಭೇಟಿ ಆಡ್ಕೋತ ಬಂದಾಗ ಇಲ್ಲಿ ಬೊಮ್ಮಗೊಂಡೇಶ್ವರದ ಕುರಿ ಕಾಯ್ತಕ್ಕಂಥದ್ದು ಅವರು ಈ ಜಂಗಲದಲ್ಲಿ ನೋಡಿದ್ರು. ಅವಾಗ ಏನೊಂದು ಇತಿಹಾಸದಲ್ಲಿ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಪವಾಡದಾಗ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದು ಮಲ ನಾಯಿಗೆ ಬೆನ್ನತ್ತಿತ್ತಂತ. ಇವತ್ತಿನ ಕೋಟಿ ಇದೆ, ಖಿಲಾ ಇದೆ, ಅದರಾಗ ನಾವು ನೋಡೋ ಕಡೆ ನಾಯಿನೇ ಮಲಗಳಿಗೆ ಬೆನ್ನತ್ತಾವ, ಅದ್ರ ಮಲನೇ ನಾಯಿ ಬೆನ್ನತ್ತಿತ್ತು, ನಾಯಿ ಓಡ್ತಾ ಇತ್ತಂತ. ಅದನ್ನ ಅವರು ಅರಸರು ನೋಡಿ, ಇದು ಗಂಡು ಭೂಮಿ ಅದ, ಇಲ್ಲೊಂದು ಕೋಟೆ ಕಟ್ಟಬೇಕು ಅಂತ ಹೇಳಿ ಆ ಕೋಟೆ ಕಟ್ಟಲಾಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅಲ್ಲಿಂದ ಅರಸರಿಗೆಲ್ಲ ನೀರು ಇಲ್ಲಿ ವ್ಯವಸ್ಥೆ ಏನು ಗೊತ್ತಿದ್ದಿಲ್ಲ. ಅವರಿಗೆ ನಿರ್ಣಿಕೆ ಆದಾಗ ಈ ಕುರಿಕಾಯ ಬೊಮ್ಮಗೊಂಡು ಕೇಳಿದ್ರು, ನಮ್ದೆಲ್ಲ ಸೈನಿಕರು ಬಂದರಪ್ಪ ನೀರು ತೋರಿಸು ಅಂದಾಗ ಅಲ್ಲೊಂದು ಚಿಲಿಮಿ ಇದೆ, ಅದನ್ನ ತಾವು ಎತ್ತಿ ನೀರು ಕುಡೀರಿ, ಅದನ್ನ ಒಂದು ಕಲ್ಲು ಮುಚ್ಚಿದ್ದದ ಅಂತ ಬೊಮ್ಮಗೊಂಡು ಹೇಳಿದ್ರು. ಆ ಕಲ್ಲು ಆ ಸೈನಿಕರು ಎಷ್ಟು ಮಂದಿ ಪ್ರಯತ್ನ ಪಟ್ಟರು ಬರಲಿಲ್ಲ. ಆ ಬೊಮ್ಮಗೊಂಡು ಕೈದಾಗ ಒಂದು ವಂಕ ಬಡಗಿತ್ತು ಕುರಿ ಕೈಲ ಹತ್ರ, ಆ ಬಡಗಿಲಿ ಹಾಕಿ ಹಿಂಗೆ ಚಿಮ್ ಹಾಕಿದ್ರೆ ಕಲ್ಲು ದೂರ ಬಿತ್ತು. ಅಷ್ಟು ಸೈನಿಕರು ನೀರು ಕುಡಿದ್ರು. ಅವಾಗ ರಾಜರು ನಮ್ಮ ಸೈನಿಕರಿಗೆಲ್ಲ ನೀರು ಕುಡಿಸಿ ನಮ್ಗೆಲ್ಲ ಶಾಂತಿ ಪಡಿಸಿದಿ, ಅದಕ್ಕೆ ನಿನಗೆ ನಾವು ಏನಾರ ಕೊಡ್ಬೇಕಂತ ಒಬ್ಬ ರಾಜರಿದ್ದೇವೆ, ನೀವು ಏನು ಕೇಳ್ತೀವಿ ಕೇಳ್ರಿ ಅಂತ ಬೊಮ್ಮಗೊಂಡು ಹೇಳಿದ್ರು. ಅವಾಗ ಬೊಮ್ಮಗೊಂಡ ನನಗೇನು ಬೇಡ್ರಿ, ನೀವು ಏನಾರ ಕೊಡೋದ್ರೆ ನಾನು ಕುರಿ ಮರಿಗಳಿಗೆ ಊರೂರಿಗೆ ಜಮೀನುಗಳು, ಸರ್ಕಾರಿ ಜಮೀನು, ಗೌಠಾಣು
ಗೈರಾಣು ಪರಂಪುಕ್ಕದ ಜಮೀನ್ ಇಡ್ರಿ, ದನ ಕುರಿ ಮರಿ ಮೈಸ್ಲಾಕ ಜಮೀನ್ ನಮ್ಗೆ ಕೊಡ್ರಿ ಅಂತ ಕೇಳಿದ್ರು. ಅವಾಗ ರಾಜರು ಇನ್ನೂ ಮತ್ತೇನಾರ ಕೇಳ್ರಿ ಅಂದಾಗ ನಮ್ ಕುರಿ ಮರಿಗಳು ಸತ್ರ ಮಾರ್ಲಾಕ ಪರ್ಮಿಷನ್ ಕೊಡ್ರಿ, ಸತ್ ಕುರಿಗೆ ಹೊತ್ತು ಮಾರ್ಲಾಕ ನಮಗ್ ಪರ್ಮಿಷನ್ ಕೊಡ್ರಿ, ಯಾವ್ದಾದ್ರು ಕಾಯಿಲೆ ಬ್ಯಾನಿ ಬಂತಂದ್ರೆ ಸಾವಿರಾರು ಪಟ 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 ಸತ್ತೋಯ್ತಾವ, ಅದಕ್ಕೆ ನಮ್ಗೆ ಮಾರ್ಲಾಕು ಸತ್ರು ಬಿ ಅದಕ್ಕೆ ಮಾರ್ಬೇಕು ಅಂತ ನಮ್ಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ರು. ಅದಕ್ಕೆ ಅರಸರು ಆಯ್ತು ಅದನ್ನು ನಂಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಈ ರೀತಿ ಬಂಗೊಂಡ ಕೆಲವು ಅವರಿಗೆ ಕುರಿಗಾಯಿಗಳಿಗೆ ಸವಲತ್ತನ್ನು ಕೇಳದ, ರಾಜ ಅವ್ರು ಕೊಡಿಸ್ದ ಅಂತಕ್ಕಂಥ ಇತಿಹಾಸನ ನಾವು ನೋಡ್ತೀವಿ. ಇದನ್ನೆಲ್ಲ ಎಲ್ಲಿ ಬರ್ತಂದ್ರೆ ಸುಲ್ತಾನ್ ಸುರುಳಿ ಅಂತ ಅರಸರ ಕಾಲದಾಗ ಒಂದು ಸುಲ್ತಾನ್ ಸುರುಳಿ ಮೋಡಿದಲ್ಲಿ ಇತ್ತು. ಅದನ್ನ ಆ ಮೋಡಿದಾಗ ಬಂಗೊಂಡೇಶ್ವರ ಜನಭೂಮಿ ಚಿದ್ರಿ ಮತ್ತೆ ಇದನ್ನೆಲ್ಲ ರಾಜರ ಜೊತೆಗೆ ಅವ್ರಿಗೆ ನೀರು ಕುಡಿಸ ಮೇಲೆ ಅವ್ರು ಸಂತೋಷ ಪಟ್ಟು ಕೆಲವು ಸವಲತ್ತುಗಳನ್ನು ಕೇಳಿದ್ರು, ಅವ್ರು ಕೊಟ್ಟರು ಅಂತಕ್ಕಂಥದ್ದು ಅದರಲ್ಲಿ ಬರ್ತದೆ. ಅದಕ್ಕೆ ಅಂತ ಒಬ್ಬ ಮಹಾಪುರುಷರದು ಜನಭೂಮಿ ಚಿದ್ರಿ ಅಂದಾಗ ಇಡೀ ರಾಜ್ಯದಾಗ ಜಿಲ್ಲೆದಾಗ ಎಲ್ಲಾ ಕಡೆ ಇವತ್ತು ನಾವು ಮೂರ್ತಿ ಅವ್ರದ್ದು ಗುಡಿಗಳು ಸ್ಟ್ಯಾಚ್ಯೂಗಳು ನೋಡ್ತೀವಿ. ಚಿದ್ರಾಗ ಒಂದು ಸ್ಮಾರಕ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನ ಮಾಡ್ತಾ ಇದೀವಿ. ಹಾಗಾಗಿ ಅವತ್ತು ನಾವೆಲ್ಲ ಬಹಳಷ್ಟು ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಾದ್ಯಂತ ಜನರಿಗೆ ಸೇರಿಸಿ ಒಂದು ದೊಡ್ಡ ಭೂಮಿ ಪೂಜಾ ಕಾರ್ಯಕ್ರಮ ಹಾಕೊಂಡಿವಿ. ಈಗ ಅದನ್ನ ಮುಂದೆ ಮೆರವಣಿಗೆ ಮತ್ತು ಅದನ್ನ ಕಾರ್ಯಕ್ರಮ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಸೋಮಶೇಖರ್ ಎಲ್ಲ ಗಣ್ಯಮಾನ್ಯರಿಗೂ ಪ್ರಮಾಣಿಸುತ್ತಾ ದಿನಾಂಕ 29/12/2025 ನಾವು ಚಿದ್ರಿ ಗ್ರಾಮದಲ್ಲಿ ಒಂದು ಮಹಾತ್ಮ ಬಂಗುಂಡೇಶ್ವರ ಅವರ ದೇವಸ್ಥಾನವನ್ನು ಕಟ್ಟಡದ ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಆ ಭೂಮಿ ಪೂಜೆಗೆ HM ರೇವಣ್ಣ ಸಾಹೇಬರು ಬೆಂಗಳೂರಿನಿಂದ ಅವತ್ತು ಬರ್ತಾ ಇದ್ದಾರೆ. ಅಂದೇ ನಾವು ಭೂಮಿ ಪೂಜೆ ಹಮ್ಮಿಕೊಂಡಿದ್ದೇವೆ. ಅದು ಬೆಳಗ್ಗೆ 7:30 ಗಂಟೆಗೆ ಚಿದ್ರಿಯಲ್ಲಿ ಒಂದು ದೇವಸ್ಥಾನ ಬೀರಪ್ಪ ದೇವಸ್ಥಾನದಿಂದ ಹೆಣ್ಣು ಮಕ್ಕಳು ಒಂದು ತೆಮ್ಗಿ ತಗೊಂಡು ಕಳಸ ತಗೊಂಡು ಅಲ್ಲಿಂದ ಪ್ರೊಸೆಷನ್ ಹೋಗುತ್ತೆ. ಅಲ್ಲಿಂದ ನೇರವಾಗಿ ನಾವು ಎಲ್ಲಿ ಕಟ್ಟಡ ಇದ್ದೀವಿ ನಮ್ಮಲ್ಲಿ ಬಂಗುಂಡೇಶ್ವರ ಕಾಲೋನಿ ಅಂತ, ಅದರಲ್ಲಿ 60/80 ಲ್ಯಾಂಡ್ ಅಣ್ಣವರು ಆ ದೇವಸ್ಥಾನ ಸಂಬಂಧ ಕೊಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆ ದೇವಸ್ಥಾನದಲ್ಲಿ ಒಂದು ಭವ್ಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ 9 ಗಂಟೆಗೆ. अब तक के लिए बस इतना ही, फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए ईश्वर इंडियन न्यूज।